ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಒಂದೇ ಒಂದು ಹೊಡೆತ ಮಯನ್ಮಾರ್ ಥೈಲ್ಯಾಂಡ್ನಲ್ಲಿ ಮಾರಣ ಹೋಮವೇ ಆಗಿದೆ. ಒಂದು ಕಡೆ ಹೆದ್ದಾರಿ ಬಾಯ್ತಿರೋದು ನಿಂತಿದ್ರೆ ಆಕಾಶದೆತ್ತರದಲ್ಲಿ ಕ್ರೇನ್ ಆಪರೇಟರ್ ಮಾಡ್ತಾ ಇದ್ದವನ ಮೇಲೆ ಭೂಕಂಪ ಸವಾರಿ ಮಾಡಿದೆ. ಇನ್ನು ನೀರಾಟದಲ್ಲಿದ್ದ ಪ್ರೇಮಿಗಳಿಗೆ ಏಕಾಂತದ ರಸ ನಿಮಿಷವೂ ಭಂಗವಾಗಿದೆ. ಇನ್ನು ಮಯನ್ಮಾರ್ನಲ್ಲಿ ಕಂಪನ ನಿಂತೇ ಇಲ್ಲ. ನಿಂತ ನೆಲವೇ ಕುಸಿತಾ ಇರೋ ಅನುಭವಕ್ಕೆ ಜನ ಕಂಗೆಟ್ಟಿದ್ದಾರೆ. ಎಲ್ಲೆಲ್ಲೂ ಆಕ್ರಂದನದ ದೃಶ್ಯಗಳು ಸಾಮಾನ್ಯ ಆಗಿದೆ. ಬ್ಯಾಂಕಾಕ್ನಲ್ಲಿ ಸಿಲುಕಿದ್ದ 45ಕ್ಕೂ ಹೆಚ್ಚು ಪ್ರವಾಸಿಗರು ರಿಟರ್ನ್ ಆಗ್ತಿದ್ದಾರೆ. ಸಂಕಟಕ್ಕೆ ಸಿಲುಕಿದ ನೆರೆ ದೇಶಗಳಿಗೆ ಭಾರತ ನೆರವಿನ ಹಸ್ತ ಚಾಚಿದೆ. ಜೀನ್ಸ್ ಪ್ಯಾಂಟು, ಬ್ಲೂ ಟಾಪ್, ಲಾಯರ್ ವೇಷ, ರಾಜಣ್ಣ ಪರಿಚಯಿಸಿ ಅಪರಿಚಿತೆಯ ಹುಡುಕಾಟ ಶುರುವಾಗಿದೆ. ಮಧು ಬಲೆಗೆ ಕೆಡವಲು ಹೆಣೆದ ಬಣ್ಣದ ಮಾತಿನ ಸುಂದರಿ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗೆ ಸಿಐಡಿ ಶೋಧಿಸ್ತಾ ಇದೆ. ಪುತ್ರ ರಾಜೇಂದ್ರ ಸುಪಾರಿ ಕೇಸ್ನಲ್ಲಿ ತುಮಕೂರು ಪೊಲೀಸರು ಶೆಡ್ ಸಂಚಿನ ಹಿಂದೆ ಬಿದ್ದಿದ್ದಾರೆ. ವರ್ಷಾಂತ್ಯಕ್ಕೆ ಮೋಸ್ಟ್ಲಿ ಪೊಲಿಟಿಕಲ್ ಭೂಕಂಪ ಆಗತ್ತೋ ಇಲ್ವೋ ಗೊತ್ತಿಲ್ಲ. ಈಗಲೇ ಅದರ ಸುಳಿವು ಸಿಗ್ತಾ ಇದೆ. ಈವರೆಗೆ ವಿಸ್ತರಣೆ ಪುನರಚನೆ ಬ್ರೇಕ್ ಹಾಕ್ತಿದ್ದ ಡಿಕೆಶಿ ರೀಶಫಲ್ನ ದಾಳ ಉರುಳಿಸ್ತಾ ಇದ್ದಾರೆ. ಸಿಎಂ ಕ್ಯಾಂಪ್ಗೆ ಪವರ್ನಿಂದ ಲಿಫ್ಟ್ ಪ್ಯಾನಲ್ ಇದ್ರೆ ಸಿಎಂ ಇಯರ್ ಎಂಡ್ ಮಿಸ್ಟ್ರಿ ರೆಡಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.